ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಅಪೂಸ್ ಕುಕ್ಕಿಂಗ್ ಚಾನಲ್. ಇವತ್ತು ಒಂದು ಚಟ್ನಿ ರೆಸಿಪಿಯನ್ನು ಮಾಡೋಣ. ಇದು ಉತ್ತರ ಕರ್ನಾಟಕದಲ್ಲಿ ಸ್ಪೆಷಲ್ ಆಗಿರುವ ಚಟ್ನಿ. ಇದನ್ನು ನಾವು ಜೋಳದ ರೊಟ್ಟಿಯ ಜೊತೆ ಸಖತ್ ಕಾಂಬಿನೇಷನ್ ಹಾಗೂ ಅನ್ನಕ್ಕಂತೂ ಸೂಪರ್ ಆಗಿರುತ್ತದೆ. ಹಾಗಿದ್ರೆ ಬನ್ನಿ ನಮ್ಮ ರೆಸಿಪಿಯನ್ನು ಶುರು ಮಾಡೋಣ. ಮೊದಲಿಗೆ ನಾನಿಲ್ಲಿ 3 ಮೀಡಿಯಂ ಸೈಜ್ ಇರುವಂತಹ ಬದನೆಕಾಯಿನ ತಗೊಂಡಿದ್ದೀನಿ. ಇವಾಗ ಬದನೆಕಾಯಿಗೆ ಎಣ್ಣೆನ ಸವರ್ಕೊಳ್ಳೋಣ. ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು ಎಣ್ಣೆನ. ಅದೇ ಥರ ಎಲ್ಲ ಬದನೆಕಾಯಿಗೂ ಎಣ್ಣೆನ ಹಚ್ಕೊಂಬರೋಣ. ಇಲ್ಲಿ ನಾನು ಬದನೆಕಾಯಿಗೆ ಎಣ್ಣೆನ ಹಚ್ಕೊಂಡಿದ್ದೀನಿ. ಇಲ್ಲಿ ಸ್ಟವ್ನ ಆನ್ ಮಾಡ್ಕೊಳ್ಳೋಣ. ಇವಾಗ ಸ್ಟವ್ನ ಆನ್ ಮಾಡಿಕೊಂಡು ಇವಾಗ 3 ಬದನೆಕಾಯಿನೂ ಸುಟ್ಕೋಬೇಕಾಗತ್ತೆ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು 3 ಬದನೆಕಾಯಿನೂ ಸುಟ್ಕೊಂಬರೋಣ. 2 ಸೈಡು ಸುಟ್ಕೊಂಬರೋಣ. ಒಂದು ಸೈಡು ಬೆಂದ ತಕ್ಷಣ ಇನ್ನೊಂದು ಸೈಡು ಟರ್ನ್ ಮಾಡಿ ರೌಂಡಾಗಿ ಸುಟ್ಕೊಂಬರೋಣ ನಾವು ಎಲ್ಲನೂ. ಇವಾಗ 3 ಬದನೆಕಾಯಿನೂ ಟರ್ನ್ ಮಾಡಿ 3 ಸೈಡು ಬೇಯಿಸ್ಕೊಂಬರೋಣ ನೀಟಾಗಿ. ಚೆಂದಾಗಿ ಬೇಯಬೇಕು. ಇದು ಒಳಗಡೆ ಇರೋದು ಎಲ್ಲನೂ ಸಾಫ್ಟ್ ಆಗಬೇಕು. ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ ಬದನೆಕಾಯಿದು. ನಾನಿಲ್ಲಿ 3 ಬದನೆಕಾಯಿನೂ ನೀಟಾಗಿ ಸುಟ್ಕೊಂಡು ಬಂದಿದ್ದೀನಿ. ಇವಾಗ ಸ್ಟವ್ನ ಆಫ್ ಮಾಡ್ಕೊಂಬಿಡೋಣ. ಇವಾಗ ಇಲ್ಲಿ ಎಲ್ಲ ಬದನೆಕಾಯಿನೂ ತೆಗೆದಿಟ್ಕೊಳ್ಳೋಣ. ಇವಾಗ ಬದನೆಕಾಯಿ ಆರೋವರೆಗೂ ಬಿಡೋಣ. ಸ್ವಲ್ಪ ಹೊತ್ತು ಆರಬೇಕದು. ಇವಾಗ ಇಲ್ಲಿ ಬದನೆಕಾಯಿ ಸ್ವಲ್ಪ ತಣ್ಣಗಾಗಲಿ. ಇಲ್ಲಿ ಬದನೆಕಾಯಿ ತಣ್ಣಗಾಗಿದೆ. ಇದ್ರ ಮೇಲ್ಗಡೆ ಇರುವಂಥ ಸಿಪ್ಪೆನ ತೆಗೆದುಬಿಡೋಣ. ಈ ಥರ ಎಲ್ಲ ಬದನೆಕಾಯಿದು ಸಿಪ್ಪೆನ ತೆಗಿಯೋಣ. ನೋಡಿ ನೀಟಾಗೆ ಬರುತ್ತೆ. ಮೇಲ್ಗಡೆ ಸ್ಕಿನ್ ಎಲ್ಲ ತಕೊಂಡ್ಬಿಡೋಣ. ಇದ್ರ ಮೇಲ್ಗಡೆ ಇರುವಂತಹ ತುಂಬನ ಕಟ್ ಮಾಡ್ಕೊಂಡ್ಬಿಡೋಣ. ಇದನ್ನು ನಾನಿಲ್ಲಿ ಕುಟಾಣಿ ಕಲ್ಲು ತಗೊಂಡಿದ್ದೀನಿ. ಇವಾಗ ಅರ್ಧ ಸ್ಪೂನು ಜೀರಿಗೆ, ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ನೀವು ಉಪ್ಪು ನೋಡಿ ಹಾಕೊಳ್ಳಿ. ಇವಾಗ ಇಲ್ಲಿ ಉಪ್ಪು ಮತ್ತು ಜೀರಿಗೆನ ಪೌಡರ್ ಮಾಡ್ಕೊಳ್ಳೋಣ. ನೀವು ಈ ಕಲ್ಲಲ್ಲಿ ಚಟ್ನಿನ ಕುಟ್ಕೊಂಡು ನೋಡಿ, ತುಂಬ ರುಚಿ ಬರುತ್ತೆ. ಮಿಕ್ಸಿಯಲ್ಲಿ ಹಾಕೋದ್ರಿಂದ ಅಷ್ಟೊಂದು ರುಚಿ ಬರಲ್ಲ. ಈ ಕಲ್ಲಲ್ಲಿ ಹಾಕಿ ಕುಟ್ಟಿದರೆ ತುಂಬ ರುಚಿಯಾಗಿ ಕೂಡ ಇರುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಬೆಳ್ಳುಳ್ಳಿ ಹಾಕಿ ನೀಟಾಗಿ ಕುಟ್ಕೊಳ್ಳೋಣ. ನೀವು ಈ ಚಟ್ನಿನ ಮಿಕ್ಸಿಯಲ್ಲಿ ಕೂಡ ರುಬ್ಕೋಬೋದು. ಟೇಸ್ಟ್ ಅಷ್ಟೊಂದು ರುಚಿಯಾಗಿ ಬರಲ್ಲ, ಮತ್ತು ಅದು ಸ್ವಲ್ಪ ನೀರು ಅನಿಸುತ್ತೆ. ಈ ಕಲ್ಲಲ್ಲಿ ಹಾಕಿ ಕುಟ್ಕೊಂಡ್ರೆ ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ, ಮತ್ತು ಸ್ವಲ್ಪ ಗಟ್ಟಿಯಾಗಿ ಕೂಡ ಇರುತ್ತೆ. ಆವಾಗಲೇ ಸುಟ್ಕೊಂಡಿರುವಂತಹ ಬದನೆಕಾಯಿನ ಇದಕ್ಕೆ ಹಾಕೊಳ್ಳೋಣ. ಇವಾಗ ಇದನ್ನ ಒಂದ್ಸತಿ ಚೆನ್ನಾಗಿ ಕುಟ್ಕೊಳ್ಳೋಣ. ನೀವು ಕಡಲೆಕಾಯಿ ಬೀಜದ ಚಟ್ನಿ, ಕೊಬ್ಬರಿ ಚಟ್ನಿ ಮತ್ತು ಪುಟಾಣಿ ಚಟ್ನಿ ಎಲ್ಲ ಮಾಡ್ಕೊಂಡು ತಿಂದಿರ್ತೀರ. ಒಂದೇ ಥರ ಚಟ್ನಿ ತಿಂದು ಬೇಜಾರಾಗಿದ್ದರೆ ಈ ಥರ ಒಂದು ಬದನೆಕಾಯಿಯಿಂದ ಚಟ್ನಿ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಮಕ್ಕಳು ಕೂಡ ಇದನ್ನ ಇಷ್ಟಪಟ್ಟು ತಿಂತಾರೆ. ಇವಾಗ ಬದನೆಕಾಯಿನ ಕುಟ್ಕೊಂಡಿದ್ದೀನಿ. ಇದಕ್ಕೆ ಸುಮಾರು 2 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೊಳ್ಳೋಣ. ನೀವು ಖಾರ ನೋಡ್ಕೊಂಡು ಹಾಕೊಳ್ಳಿ. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೊಂಡು
ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೊಂದ್ಸತಿ ಚೆನ್ನಾಗಿ ಕುಟ್ಕೊಳ್ಳೋಣ. ನೀವು ಇಲ್ಲಿ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಇದು ಇವಾಗ ಆಗಿದೆ, ಒಂದು ಸರ್ವಿಂಗ್ ಪ್ಲೇಟಲ್ಲಿ ತೆಗೆಯೋಣ. ಈ ಥರ ಪೇಸ್ಟ್ ಆಗಿದ್ರೆ ಸಾಕು. ನೋಡಿದ್ರಲ್ಲ, ಬದನೆಕಾಯಿ ಚಟ್ನಿ ನಾವು ಎಷ್ಟು ರುಚಿಯಾಗಿ ಹಾಗೂ ಇದನ್ನು ತುಂಬ ಈಸಿಯಾಗಿ ಕೂಡ ಮಾಡಬಹುದು. ಇದು ಬಿಸಿ ಬಿಸಿ ಜೋಳದ ರೊಟ್ಟಿಯ ಜೊತೆ ಹಾಗೂ ಬಿಸಿ ಅನ್ನಕ್ಕಂತೂ ಸಖತ್ ಟೇಸ್ಟಿಯಾಗಿರುತ್ತೆ. ಈ ಚಟ್ನಿಯನ್ನು ಮನೆಯಲ್ಲಿ ಒಮ್ಮೆ ಆದರೂ ಟ್ರೈ ಮಾಡಿ ನೋಡಿ, ಪುನಃ ಪುನಃ ಮಾಡ್ತೀರಾ. ಇದಾಗಿತ್ತು ಇವತ್ತಿನ ರೆಸಿಪಿ. ಇನ್ನಷ್ಟು ಇಂತಹ ಸರಳ ಮತ್ತು ರುಚಿಯಾದ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬಾಯ್.